ನಮ್ಮ ಮನೇಲಿ ಏನು ಸ್ಟಾರ್ಟ್ ಆಗಿದ್ರೂ ಟೀಯಿಂದನೇ ಸ್ಟಾರ್ಟ್ ಆಗೋದು ಬೆಳಗ್ಗೆ. ಸೊ ಬೆಳಗ್ಗೆ ಟೀ ಕೊಟ್ಟರು ಮತ್ತೆ ಕುಡಿದು ಮತ್ತೆ ನಿದ್ದೆ ಬರ್ತಾಯಿತ್ತು. ಮತ್ತು ಇವತ್ತು ಸ್ವಲ್ಪ ವಾಕ್ ಹೋಗೋದಿದೆ. ಸೊ ಬೇಗನೆ ಎದ್ದು, ಬೇಗ ಅಂದರೆ ತುಂಬ ಬೇಗ ಏನಲ್ಲ, ಒಂದು 7 ಗಂಟೆಗೆ ಎದ್ದಿದ್ದೆ. ಎದ್ದು ಫಸ್ಟು ಹೋಗಿ ವಾಕ್ ಮಾಡೋಣ ಅಂತ ಹೋದೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ವ್ಲಾಗ್ಸ್. ಆ್ಯಂಡ್ ನಿನ್ನೆ ನೀವು ನೋಡಿರ್ಬೋದು ನನ್ನ ಕಣ್ಣಲ್ಲಿ ಹುಳ ಹೋಗಿದ್ದು, ಅದು ಇನ್ನೂ ಸ್ವಲ್ಪ ರೆಡ್ ಆಗಿ ಹಾಗೆ ಉಳ್ಕೊಂಡಿದೆ. ಆ್ಯಂಡ್ ನಾನು ಎದ್ದು ಒಂಚೂರು ವಾಕ್ ಮಾಡ್ಕೊಂಡು ಬಂದೆ. ಇವಾಗ ರೆಗ್ಯುಲರ್ ಮನೆಯದೆಲ್ಲ ಮುಗಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನಾದರೂ ಅಡುಗೆ ಮಾಡಿದ್ರೆ ಅದನ್ನು ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ನನ್ನ ಯೂಟ್ಯೂಬ್ ಚಾನಲ್ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ಈಗ ಏನಿಲ್ಲ, ಎಲ್ಲ ಮನೆ ರೆಗ್ಯುಲರ್ ಕೆಲಸ. ನಿನ್ನೆ ಬುಧವಾರ ನಾವು ಪೂಜೆ ಮಾಡಿರಲಿಲ್ಲ, ಇವತ್ತು ಪೂಜೆ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೆಲಸ, ರೆಗ್ಯುಲರ್ ಕೆಲಸ ಇದೆ, ಅದೆಲ್ಲ ಮಾಡ್ಕೋತೀನಿ. ನಾನು ಮನೆಗೆ ಬಂದು ಒಂದು ಕಪ್ ನೀರು ಕುಡಿದು ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆ ಎಲ್ಲ ತೋರಿಸಿಟ್ಟು ಹೊಟ್ಟೆ ತುಂಬ ಆಗ್ತಿತ್ತು. ವಾಕು ಬಂದರೆ ತುಂಬ ಹೊಟ್ಟೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಊಟ ಮಾಡಿಕೊಂಡೆ. ಪೂಜೆನೂ ಕೂಡ ನಾನು ಬಟ್ಟೆ ಒಗೆದಾದ್ಮೇಲೆ ಒಂದೇ ಸತಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರಾಯ್ತಂದು. ನಂದು ಇವಾಗ ಜಸ್ಟ್ ಊಟ ಆಯಿತು. ಈಗ ಊಟ ಮಾಡಿಕೊಂಡು ಬಟ್ಟೆ ಎಲ್ಲ ಆಗ್ಲೇ ತೋರಿಸಿಟ್ಟಿದ್ದೆ. ಸೊ ಈಗ ಬಟ್ಟೆ ಒಗಿಬೇಕು, ಮತ್ತು ಸಿಗುವ. ಚೆನ್ನಾಗಿತ್ತಿದ್ರ ಮೇಲೆ ಚೆನ್ನಾಗಿತ್ತು, ಸ್ಕಾರ್ಪ್ ಟೈಪ್. ನಾನೇ ಇವಾಗ ಅಂಗಡಿಗೆ ಹೋಗ್ತಿದ್ದೀವಿ, ಸ್ವಲ್ಪ ಎಣ್ಣೆ ತೊಗೊಂಬರೋಣ ಅಂದು. ಪೂಜೆ ಮಾಡಬೇಕಾಗಿತ್ತು, ಬಟ್ ಆದರೆ 2 ಸತಿ ಸ್ನಾನ ಮಾಡಿ 2 ಸತಿ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೇ ಸತಿಗೆ ಈಗ ಎಣ್ಣೆ ಹಾಕ್ಕೊಂಡು ಒಂದು 4 ಗಂಟೆ ಹಿಂಗೆ ಪೂಜೆ ಮಾಡಿಬಿಡ್ತೇನೆ. ಮನೆ ಬಂಗಾರಿ ಹಿಂಗೆ ಕೊಡು. ನಿನಗೆ ಯಾರಿಷ್ಟ? ಹಾಂ, ನನ್ನ ಹೆಸ್ರು ಎಷ್ಟು ಕೆಟ್ಟದ ಪ್ರೀತಿ. ಚಿಕ್ಕೇನಮ್ಮ, ಕಿಕ್ಕಿ, ಮಿತ್ರದ್ರೋಹಿ. ನಾನೇನಾದರೂ ಕರೆದ್ರೆ ಬಿಸಿನೀರಲ್ಲಿ ಸ್ನಾನ ಮಾಡಿ ಆಮೇಲೆ ಬರ್ತಿದ್ಲು. ಈಗ ತಣ್ಣೀರಲ್ಲಿ ಸ್ನಾನ ಮಾಡಿ ಹೋಗ್ತಾಳಂತೆ. ಇಲ್ಲ ನೋಡ್ತೀನಿ ಅಕ್ಕ, ಇಂಥ ವೆದರ್ ಐತಿ ಹೆಂಗ. ಈ ಪಕ್ಕ ಏನಾರ ಫೋನ್ ಬಂತಂದು ನೀನು ತಲೆ ಸ್ನಾನ ತಲೆ ಸ್ನಾನ ಅಂತೀನಿ, ತಣ್ಣೀರಲ್ಲೇ ಸ್ನಾನ ಮಾಡೋಗೋದು. ಏನೇನು ಚಾಲೆಂಜ್ ಎಷ್ಟು ಕೊಡೋಣ? ಎಗ್ರೆಸ್ ನಮ್ದೆಲ್ಲ ಬರೀ ಎಗ್ರೆಸ್ ಲವರ್. ನಾ ಎಗ್ರೆಸ್ ಅಂಗಡಿ ಅಣ್ಣಾರೆಲ್ಲ ಹೇಳ್ತಾರೆ ನನಗೆ, ಬಿರಿಯಾನಿ ತಿನ್ನಮ್ಮ ಒಂದ್ಸತಿ ತಿನ್ನಾದ್ರೂ ಬರ್ರಿ ಎಗ್ರೆಸ್ ತಿಂತಿಯಲ್ಲ. ಇಬ್ರು ಎಗ್ರೆಸ್ ಲವರ್. ಫಸ್ಟು ನೀನೇ ಎಗ್ರೆಸ್ ಲವರ್ ಆಗಿತ್ತು, ಆಮೇಲೆ ನೀನು ನೋಡ್ತೀನಿ ನಾನು ಎಗ್ರೆಸ್. ನಾನು ಸ್ಟಾರ್ಟಿಂಗೆಲ್ಲ ಏನು ಇರಲಿಲ್ಲ, ಬಟ್ ಈಗ ಒಂದು 4-5 ವರ್ಷ ಆಯಿತು. ನಾ ಬಿರಿಯಾನಿ ಟೇಸ್ಟೇ ಇಷ್ಟ ಆಗಲ್ಲ ನನಗೆ. ಅದು ಒಂದ್ಸತಿ ಏನೋ ತಿಂದಿದ್ವಿ ನಾವು ಈ ಹಂಪಿಗೆ ಹೋದಾಗ, ಅಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಅಷ್ಟು ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬೇಕು. ಚಿಕ್ಕಮಂಗ್ಳೂರು ಅಲ್ಲೆಲ್ಲ ನಾ ಚಿಕ್ಕಮಂಗ್ಳೂರೆಲ್ಲ ಹೋಗಿವಿ. ಬಾಬನ್ ಬುಡಂಗಿರಿ ಬೆಟ್ಟ, ಆಮೇಲೆ ಮುಳ್ಳಯ್ಯನಗಿರಿ, ಆಮೇಲೆ ಅಲ್ಲಿ ತುಂಬ ಫಾಲ್ಸ್ ಎಲ್ಲ ಇದ್ವು, ನೋಡ್ಕೊಂಡು ಬಂದಿದ್ದೀವಿ 2 ದಿನದಲ್ಲಿ. ಆಮೇಲೆ ಎಲ್ಲ ಆಲ್ಮೋಸ್ಟ್ ನಾವು ಒಂದು ಸ್ಕೂಲ್ ಒಂಚೂರು ತಲೆ ಚಿಗಮ್ಮ ಮಕ್ಕಂಡು ಹಂಗ ನಿದ್ದೆ 10 ತಾಸು ನಿದ್ದೆ ಹೊಡೆದಾರ ಗೊತ್ತು ಮಾಡ್ತಾರೆ. ಕಾವ್ಯ ಜಾಣೆ ಇಷ್ಟು ನನ್ನ ಕೂದ ನೋಡ್ತೀಯ. ನಾನು ತೂರು ಕಟ್ಕೊಂಡಿದ್ದೆ. ಸೊ ಈ ಪೇನ್ಲೆಸ್ ಐಬ್ರೋ ಟ್ರಿಮ್ಮರ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಲಿಂಕ್ ಹಾಕ್ತೀನಿ. ಇನ್ಸ್ಟಾದಲ್ಲೂ ನನ್ನ ID ಇದೆ, ಅದ್ರಲ್ಲಿ ಬೇಕಿದ್ರೆ ಫಾಲೋ ಮಾಡಿ. ಇದು ತುಂಬ ಹೆಲ್ಪ್ ಆಗುತ್ತೆ ಏನಾದರೂ ಅರ್ಜೆಂಟ್ ಇದ್ದಾಗ. ನಾನು ಯೂಸ್ ಮಾಡಿಲ್ಲ, ರಂಜಿತಾ ಸುಮಾರು ಸತಿ ಯೂಸ್ ಮಾಡಿದ್ದಾಳೆ, ಬಟ್ ಚೆನ್ನಾಗಿದೆ. ಎಷ್ಟು ಕೊಟ್ಟಿದ್ದು ನೀನು? 250 ಏನೋ. ರಂಜಿತಾ ತಲೆಗೆ ಎಣ್ಣೆ ಹಾಕ್ತೀನಿ ಅಂದ್ಲು. ಅವ್ರು ತಿಳಿದಿರೋಂಥ ಹೇರ್ ಕೇರ್ ಟಿಪ್ಸ್ ಏನಾದರೂ ಕಮೆಂಟ್ ಮಾಡಿ. ಆದ್ಮೇಲೆ ನಾನೇ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ. ಈ ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ಏನಾದರೂ ನನಗೆ ಕೆಲವೊಂದಷ್ಟು
ಸೊ ಇವತ್ತು ಎಲ್ಲರೂ ಬ್ಯುಸಿ ಇರೋದಕ್ಕೆ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾರು ಅನ್ನ ಊಟ ಮಾಡಿ ಆಮೇಲೆ ನಾನು 4 ಗಂಟೆ ಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಆಮೇಲೆ ನಾಳೆ ಶುಕ್ರವಾರ ಅಲ್ವಾ, ನಡೆಯುತ್ತೆ ಇವತ್ತು ಬರೀ ಹೂ ಬಿಟ್ಟು ಮತ್ತು ದೀಪ ಹಚ್ಚಿದೆ ಅಷ್ಟೇ. ಎಲ್ಲ ಒರೆಸ್ಕೊಂಡು ಏನು ಪೂಜೆ ಮಾಡಲಿಲ್ಲ ಇವತ್ತು. ಸಿಂಪಲಾಗಿ ಪೂಜೆ ಮಾಡಿದೆ. ಹೂ ತುಂಬ ಹರಳಿದ್ವು, ಹಾಗಾಗಿ ಪೂಜೆ ಏನೋ ಸಿಂಪಲಾಗಿ ಆಯಿತು. ಅದು ಪೂಜೆ ಮಾಡಿದಾಗ ಸಮಾಧಾನವೇ ಒಂಥರ, ಅಲ್ಲಿ ತನಕನೂ ಒಂಥರ ಮನಸ್ಸಲ್ಲಿ. ಆಮೇಲೆ ನಮ್ಮಮ್ಮ ಶಾವಂತಿಗೆ ಹೂವು ಮತ್ತು ರೋಸಾ ಹೂವು ತಂದಿದ್ರು, ಅದನ್ನು ಮುಡಿಸಿದೆ ದೇವರಿಗೆ. ಸೊ ಮಧ್ಯಾಹ್ನದ ಕಂಟಿನ್ಯೂ ವ್ಲಾಗ್ ಇವಾಗ ಶುರು ಮಾಡ್ತಾಯಿದ್ದೀನಿ. ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಆ್ಯಂಡ್ ರಂಜಿತಾ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದಾಳೆ. ಅವಳಿಗೆ ಫೋನ್ ಮಾಡಬೇಕು ಆ್ಯಂಡ್ ವಾಕ್ ಮಾಡಬೇಕು ಅಷ್ಟೇ. ಬಾಯ್ಲಿ ಬೊಬ್ಬ ನಾನು ಇಷ್ಟ ಇಲ್ಲ. ರಂಜು ಇಷ್ಟ, ನಾನು ಇಷ್ಟ ನಿನಗೆ. ಚಲೋ ಆಯ್ತು. ನನ್ನ ಮಾತಾಡ್ಸ್ಬಿಡೋದು ನೀನು. ನಿಯತ್ತಿಗೆ ಇನ್ನೊಂದು ಹೆಸರೇ ಗೌತಮಿ. ಅವ್ರಿಬ್ರಲ್ಲಿ ನಿಯತ್ತಿಲಿ ಇಕ್ಕಿ ಹತ್ರ ಭಾಳ ನಿಯತ್ತೈತಿ. ಬಾಯ್ ಚಿನ್ನು, ಪಪ್ಪಿ ಕೊಡಮ್ಮ. ಊರ್ಗೊಂಡ್ರು ನೋಡೇ ಇಲ್ಲ ನನ್ನ ಕೈ ಮಾಡಿರೋದು ನೀನೆ. ವಾ, ಪಪ್ಪಿ ಕೊಡಪ್ಪಜ್ಜಿ. ಊರ್ಗೊಂಟಿ ಲಿಪ್ಸ್ಟಿಕ್ ಹಚ್ಚಿಬಿಡೋದು. ಪಪ್ಪಿ ಕೊಡು. ಒಂದು ನನಗೆ ಕೊಡಲ್ಲ. ಇನ್ನೊಂದು ನನಗೆ ಕೊಡೆ. ಉಕ್ಕಾಬಿಡಕ್ಕೆ ಜಾಣ ಹೋಗಮ್ಮ. ಮತ್ತೆ ಬರ್ಬೇಡ. 3 ಮೇಡಮ್. ಇದು ನೋಡಿಲ್ಲ ಹೆಂಗೆ ಸಾರಾಕ್ಷಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಮನೆ ದೇವರು, ನಿಮ್ಮ ಮನೆ ದೇವರು ಅದೇ ಅಣ್ಣ? ಅಲ್ಲ, ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ವಿ ಅಲ್ವೇನೆ. ನಮ್ಮ ಹೂವಿನ ದೈವ ಅಲ್ಲಿಗೆ ಹೋಗ್ತಿದ್ವಿ. ತೋರಿಸ್ತೀನಿ ಬನ್ನಿ ಟೆಂಪಲ್ ಹೇಗಿದೆ ಏನು ಅಂತ. ನೀನು ಹೂ ತಗೊಂಡು. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ಯಾವಾಗೈತಂದು ಈ ನಾಗರ ಪಂಚಮಿ ಮುಗಿದ್ಮೇಲೆ ಅವಾಗ ನೆಕ್ಸ್ಟ್ ಬರೋದು ಅದು ವೀರಪುಜೆ ಜಾತ್ರೆ. ಅಷ್ಟೊತ್ತು ನೀನು ಮದುವೆ ಕಥೆನದ ನೋಡಕ್ಕ ಅದು ನೀಡಿ ಚೆನ್ನಾಗಿ ಕಾಣಿಸ್ತತಿ. ಯಾವುದು? ಆ ಮರ, ತೆಂಗಿನ ಮರ ಅವೆಲ್ಲ ಅದಾವ. ಆದ್ರೆ ನೀನು ಫೋನಲ್ಲಿ ಮಾಡಿ ಚೆನ್ನಾಗಿ. ಅಂದ್ರೆ ಇಲ್ಲಿ ವೆದರ ಭಾಳ ಎಲ್ಲರ ಹೋಗ್ತಾ ಇದ್ದು ದೇವ್ರದ್ದು ಎಲ್ಲರ ಹೋಗಲಿ. ಏನಂದು ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕು. ನನಗೆ ಭಾಳ ಆಸೆ ಐತಲ್ಲಿ ಹೋಗಕ್ಕೆ. ಅದೆಲ್ಲ ಬೋಟಿಂಗ್ ಎಲ್ಲ ಭಾರಿ ಐತಿ. ಆಮೇಲೆ ಅದು ಇನ್ನೂ ಸ್ವಲ್ಪ ದಿನದಲ್ಲೇ ಕ್ಲೋಸ್ ಮಾಡ್ತಾರೆ. ಮಳೆ ಜಾಸ್ತಿ ಇದ್ದಾಗ ಏನೋ ಇದು ಮಾಡಲ್ಲ ಅಂತಾರೆ. ಅಲ್ಲಿ ಭಾರಿ ಬೋಟಿಂಗ್ನಾಗೆಲ್ಲ. ಆಮೇಲೆ ಒಂಥರ ದೇವ್ರಿಗೆ ಹೋದಂಗೆ ಆಕತಿ, ಒಂಥರ ಪ್ರಕೃತಿನೂ ಬೇರೆ ಆಕತ್ತಲ್ಲ, ಚೆನ್ನಾಗಿ ಅನಿಸ್ತದೆ. ಈ ಇದ್ರಾಗ ಹೋಗಕ್ಕೆ ಭಾಳ ಅಂದ್ರೆ ಭಾಳ ಚಂದ. ಇದು ನಮ್ಮ ಮನೆ ದೇವರು ಬೀರಪ್ಪಜ್ಜ. ಈಗ 2 ವರ್ಷ ಆಯ್ತಲ್ಲ ಅದು ಶಿವಂದು ಪ್ರತಿಷ್ಠಾಪನೆ ಮಾಡಿ. ಬೀರಪ್ಪಜ್ಜನ ಗುಡಿಗೆ ಹೋಗಿ ಅಲ್ಲಿಂದ ಚೋಳಮಳ್ಳಿಗೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿದೆ, ಪ್ಲೇಸ್ ಕೂಡ ಚೆನ್ನಾಗಿದೆ. ಆಮೇಲೆ ಚೋಳಮಳ್ಳಿ ದೇವರು ತುಂಬ ಶಕ್ತಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಜಾಸ್ತಿ ಹೋಗಿರಲಿಲ್ಲ, ತುಂಬ ದಿನವೇ ಆಗೋಯಿತು. ಹಾಗಾಗಿ ಮತ್ತೆ ರಂಜಿತಾ ನೆನಪು ಮಾಡಿದ್ಲು ಹೋಗೋಣ ಅಕ್ಕ ಬಾ ಅಂತ. ಆ್ಯಂಡ್ ದೇವ್ರ ವಾರ ಕೂಡ ಹೌದು, ಹಾಗಾಗಿ ಹೋಗಿ ಬಂದ್ವಿ. ತುಂಬ ಹೊತ್ತು, ಒಂದು ಅರ್ಧ ಗಂಟೆ ಮೇಲಿದ್ವಿ ಅಲ್ಲಿ ಇದ್ದು. ಮಳ್ಳಿ ಮೇಲಿರೋದಕ್ಕೆ ಮಳ್ಳಿ ಅಂತ ಇರೋದಿಲ್ಲ. ನಾವಿಲ್ಲಿ ಸುಮಾರು ನಾನು ಫಸ್ಟು ಭಾಳ ರೀಸೆಂಟಾಗಿ ಅಂದ್ರೆ ಅದೇ ನಾವು 2 ವರ್ಷ ಆಯಿತು ನಾನು ಬಂದಿಲ್ಲಿಗೆ. 2 ವರ್ಷ ಆಯಿತು. ನಾನು, ಇವಳು ಮತ್ತು ನನ್ನ ಫ್ರೆಂಡ್ ಬಂದಿದ್ವಿ. 3 ಜನ ಬಂದಿದ್ವಿ ಅವತ್ತು. ಒಳ್ಳೆ ಹೈಟಲ್ಲಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನೋಡೋಕ್ಕಿನ್ನ. ಹೈವೇ ರೋಡ್ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಮೇಲೆ ಸ್ವಂತ ಮನೆ ಎಲ್ಲ ಇರ್ತದಂತೆ. ಅವರು ಇನ್ಸ್ಟಾದಲ್ಲಿ ಒಬ್ರು ಹೇಳ್ತಾರೆ ನೋಡ ಅಣ್ಣ, ಅವ್ರ ಮನೆ ಇದಕ್ಕಿನ್ನ ಅಪ್ಪನಂಗೆ ಇರ್ತದೆ. ಅವ್ರದ್ದು ವೃತ್ತಿ ಅದು. ಈಗ ಎಲ್ಲ ಹೆಂಗ್ರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಪಾಪ ಅವ್ರದ್ದು ಅದು ವೃತ್ತಿ ಅಂದ್ರೆ ಅವ್ರದ್ದು ಅದು ಅವರ ನಿಯಮ ಮತ್ತು ಅವ್ರ ವೃತ್ತಿ ಅದು. ನಂದು ಮಾಡತ್ತೆ ನಾನು ನಿಜವಾಗ್ಲಿತೆ. ಅಲ್ಲಿ ಇದಕ್ಕೇನಂದ್ರೆ ವಾಟರ್ ಟ್ಯಾಂಕ್. ಆ ನಾವು ಸಣ್ಣವರಿದ್ದಾಗ ನಾನು, ನಮ್ಮ ಅಕ್ಕ, ಒಬ್ಬಳು ನಮ್ಮ ಮನೆ ಪಕ್ಕದ ಹುಡುಗಿ ಶಿಲ್ಪಕ್ಕ, ಪವಿತ್ರಕ್ಕ, 4 ಜನ ಬಂದಿದ್ವಿ. ನಾವು ವಾಟರ್ ಟ್ಯಾಂಕ
ಬಿದ್ದಿಲ್ ಕೇಳು ಸ್ಟೋರಿ ಪೂರ್ತಿ. ವಾಟರ್ ಟ್ಯಾಂಕ್ ಹತ್ತಿದ್ವಿ, ಇಳ್ಯಾಕ ಹತ್ತಬೇಕಾರೆ ಅವು ಒಬ್ರು ಹತ್ತಿ ಮೇಲೆ ಒಬ್ರ ಮೇಲೆ ಹತ್ಬಿಟ್ಟೇವಿ. ಓಕೆನಾ? ಇಳಿಯಬೇಕಾರೆ ಅವರೆಲ್ಲ ಇಳ್ಸ್ಕೊಳಕ್ ಆತಿಲ್ಲ, ಅವ್ರಿಗೆ ಹೈಟ್ ನಿಲ್ಕಾಕತ್ತಿಲ್ಲ. ಹತ್ತದನ್ನ ಹತ್ಬಿಟ್ವಿ, ಇಳಿಯೋಕೆ ಬರಾಕತ್ತಿಲ್ಲ. ಇಲ್ಲಿ ನೋಡ್ರಿ ಒಬ್ಬೊಬ್ರು ಇಲ್ಲ. ಇವಾಗ ಇತ್ತೀಚೆಗೆ ಇಷ್ಟು ಮನೆ ಆಗಿರೋದು. ಅವಾಗ ಒಂದು ನಾವು 5th ಅಂದ್ರೆ ಈಗ ಒಂದು 10-12 ವರ್ಷದಿಂದ ಇಷ್ಟೆಲ್ಲ ಇಲ್ಲ 10-12 ವರ್ಷ ಹತ್ರ. ಒಂದು ನಮ್ಮ ಅಕ್ಕನ ಸುಧಾಕನ ಮದುವೆಗೆ 13 ವರ್ಷ ಆಯ್ತು. 13 ವರ್ಷ ಅಂದ್ರೆ ನಾನು ಅವಾಗ 4th ಸ್ಟ್ಯಾಂಡರ್ಡ್ ಇದ್ದೆ. ಈಗ 5th ಇದ್ದಾಗ ನನಗೆ ಈ ಥರ ಆಗಿರೋದು. ಒಂದು 11 ವರ್ಷದ ಹಿಂದಿನ ಸ್ಟೋರಿ. ಅಲ್ಲಿ ಯಾರ್ಯಾರೂ ಇಲ್ಲ. ಆಮೇಲೆ ಯಾವುದೋ ಒಂದು ಅಣ್ಣ ಕುರಿ ಅಣ್ಣನ ಕರೆಸ್ಕೊಂಡು ಅವನ್ನ ಅಷ್ಟು ಇಳಿಸ್ತು ಪಾಪ. ಯಾರು ಮರದನೇ ಕೊಡೋದಿಲ್ಲ, ನಿಮ್ಗೆ ಕೊಡ್ತಾರಾ? ನಮ್ಮ ಮನೇಲಿ ಹತ್ರ ಯಾರಪ್ಪ ಮರದಿ ಹತ್ರ ಕೊಡೋದೇ ಇಲ್ಲಪ್ಪ. ಯಾಕೆ ಸುಮ್ಮನೆ ಹೇಳ್ಬೇಕು? ಒಂಥರ ನಮ್ಮ ಲೈಫು ಬೇಡ, ಯಾರ ಬೇಡ ತಡಿ. ಸಣ್ಣ ಹುಡುಗಿ ನಾವು ಆಟಾಡೋ ಮಕ್ಕಳ ಥರ ಕಾಣ್ತೀವಿ. ಬೆಳಗಿಂತ ಏನು ಮಾಡಿದ್ದಿ ನೀನು? ಅದರಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ, ಅವ್ನು ನೋಡ್ಕೊಂಡು. ಹೌದಾ? ಏನಿಲ್ಲ, ಅವೇ ಕೆಲಸ. ಅಷ್ಟು ಹಾಕೊಂಡು ಯಾರಾದ್ರೂ ಅಷ್ಟು ಮಾಡಿ ನಾನು ಹಾಕ್ಕೊಟ್ಟಿದ್ದಾನೆ. ನೀನು ನಾನೇ ಒಂದು 10 ಬೇಕು. ಅನ್ನ ತಗೋಬೇವು ಇಟ್ಟಿಟ್ಕೊಳೇನು. ನೀ ದಪ್ಪ ಸುಡ್ತೀವಿ, ನಿನಗೆ ಯಾಕೆ ಜಾಸ್ತಿ ಅನ್ಸಲ್ಲ. ಚೆನ್ನಾಗಿ ಸುಡ್ತಾ ಸುಮ್ಮನೆ ತಂದು ಸುತ್ಕೊಂಡು ನೋಡು. ಒಂದು ಉಳ್ಳಾಗಡ್ಡಿ ಹೆಚ್ಚಿಗೆ ಉಣ್ಣಕ್ಕೆ ಪಲ್ಯ ನೋಡ. ಪಲ್ಯನ ನೋಡಿ ಹೆಂಗೈತೆ. ಚೆನ್ನಾಗಿದೆ, ಖಾರ ಚೆನ್ನಾಗಿದೆ. ನಾನು ಬಾಯಿ ಓಡಿಸ್ಬಿಟ್ಟು ನೀನು ಉಣ್ಣಕ್ಕೆ ಬರಲ್ಲ ನನಗೆ. ಖಾರ ಇದೆ, ಒಳಗಾಗಿದೆ. ಖಾರ ಇದೆ ಒಟ್ಟು. ನಾನು ಭಾಳ ಅದಾವ ಕಾಳು ಇರ್ಬೇಕಾಗಿತ್ತು. ಕೊತ್ತಂಬರಿ ಹಸಕಾಯಿ ಇತ್ತು. ಕೊಬ್ಬರಿ ಬೇಕು. ಹಂಗ ಕೊಬ್ಬರಿ ಬೇಡ, ಅದು ಏನು ಬೇಡ. ಹಂಗ ರಾಗಿ ಮುದ್ದೆ ಮಾಡ್ಕೊಂಡು ಇದ್ರ ಸಾರು ಮಾಡೋ ಮಸ್ತ್ ಆಗತ್ತೆ ಬೇಗ. ರಾಗಿ ಇಟ್ಟಿರ್ತಾರೆ ಅವಾಗ ಸ್ವಲ್ಪ ಮಾಡ್ಕೊಂಡು. ಸಣ್ಣ ಇಟ್ಟರೆ ಕಾಯಂಗಿಲ್ಲ ಅದು. ಹಂಚು ಫುಲ್ ಕಾಯ್ಬೇಕದು, ಹಂಚ ಕಾಯಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟ ಆಯಿತು. ಆ್ಯಂಡ್ ಇವತ್ತು ನಾನೇ ಮಾಡ್ತೀನಿ ಅಂದರೆ ನಮ್ಮ ಮಮ್ಮಿ ಅವರೇ ಮಾಡ್ತೀನಿ ಅಂದರು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.